ಏನಾರ ದಾಖಲೆ ಮೇಲೆ ದಾಖಲೆ ಕೊಟ್ಟೇ ಇರೋದಲ್ಲ. CBIಗೆ ಇನ್ವೆಸ್ಟಿಗೇಷನ್ ಬೇಡ, ಈ ದಾಖಲೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ. ಯಾವ್ದಾರ ಒಂದು ಮುಕ್ತವಾಗಿ ಒಬ್ಬ ಮಂತ್ರಿ ಮುಂದುವರೆದ ಮಂತ್ರಿ ಆಗಿದ್ರೆ ಯಾವ ರೀತಿ ತನಿಖೆ ಆಗ್ಲಿಕ್ಕೆ ಆಗುತ್ತೆ ಹೇಳಿ? ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನಾರ ನಾಗೇಂದ್ರ ಅವ್ರದ್ದು ಒಂದು FIR ಮಾಡಿದ್ರ? ಈಗ ಇಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಆಯ್ತು ಗೃಹ ಸಚಿವರು, ಅಲ್ಲಿ ಶಾಸಕರು, ಏನಾರು ಒಂದು FIR ಆಗತ್ತಾ? ಎಲ್ಲಾರು ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವನ್ನ? ಇವ್ರ ಅಧಿಕಾರದಲ್ಲಿ ಮುಂದುವರೆದು ಎಲ್ಲ ನ್ಯಾಯಕ್ಕೆ ಹೋಗ್ಲಿ, ನ್ಯಾಯಸಮ್ಮತವಾಗಿ SIT ಓಕೆ, ಕೋರ್ಟ್ ಮಾನಿಟರ್ಡ್, ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಯಾವ ತನಿಖೆ ಸತ್ಯವಾದಂತ ನಿಷ್ಠೂರವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ? 60% ಆರೋಪ ಮಾಡಿದಾರಲ್ಲ, ಅದು ಹಿಟ್ ಅಂಡ್ ರನ್ ಆರೋಪ. ಹಿಟ್ ಅಂಡ್ ರನ್ ನಾನು ಹೇಳ್ತಾ ಇದ್ದಿಲ್ಲ, 100% ಆರೋಪನೇ ಇದೆ ಇವ್ರ ಮೇಲೆ. 100% ಹಿಟ್ ಅಂಡ್ ರನ್ ಏನಿದೆ? ಏನಾರು ಅನ್ಕೊಳ್ಳಿ, ಕೊಡ್ಕೊಳ್ಳೋದು ಎಲ್ಲ ಅಚ್ಚುಕಟ್ಟ ಹೋಗೋದು, ಕೊಡ್ಕೊಳ್ಳೋದು ಹೋಗೋದು. ಈ ರೀತಿ ಎಲ್ಲಾ ಬಹಳ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ಮಹರ್ಷಿ ವಾಲ್ಮೀಕಿನಲ್ಲಿ ಏನಾರು ಮಾಡ್ಕೊಂಡು ಮಾಡಿದಾರ? ಇವತ್ತು ಮೂಡಾದಲ್ಲಿ ಬಂದಿದೆ, ಏನಾರು ಹೇಳ್ಕೊಂಡಿದಾರ? ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬಂದಿದೆ, ಆರೋಗ್ಯ ಇಲಾಖೆನಲ್ಲಿ ಬಂದಿದೆ, ಎಲ್ಲ ಇಲಾಖೆ. ಯಾವ ಇಲಾಖೆ ಹೊರತುಪಡಿಸಿದೆ? ಇಲ್ಲ ಓಪನ್ ಆಗಿ ಬಹಿರಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸ್ಕ್ವೇರ್ ಫುಟ್ ಚಾರ್ಜಸ್ ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆನಲ್ಲಿ ಎಲ್ಲಿಲ್ಲ ಅಂತ ಕೇಳಬೇಕು. ಎಲ್ಲಿ ಇವರು ಭ್ರಷ್ಟಾಚಾರ ಇಲ್ಲ, ನೇರವಾಗಿನೇ ಎಷ್ಟು % ಬೇಕಾದ್ರೆ ತಗೋತಾರೆ, ಏನು ಬೇಕಾದ್ರೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಸುಳ್ಳೇನಿಲ್ಲ, ಎಲ್ಲ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ. ಈ ರೀತಿ ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ಮಾಡೋಂಥದ್ದು. ಇವ್ರೇನಾರ ಅವತ್ತು ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವತ್ತವ್ರು. ಇವತ್ತು ಅದೇ ಲೋಕಾಯುಕ್ತ ನಮಗೆ ಮುಕ್ತ ಮಾಡಿದೆ, ಯಾವ ಆಪಾದನೆ ಇದಕ್ಕೆ ಆಧಾರ ಇಲ್ಲ ಅಂತ. ಸುಮ್ಮನೆ ಪೇ CM 40%, ಪೇ CM. ಯಾವ ಪೇ CM 40% ಎಲ್ಲಿ ಫಿಕ್ಸ್ ಮಾಡಿದ್ರು ಇವರು? ಇವಾಗ 1.25 ವರ್ಷ ಆಯ್ತಲ್ಲ, ಯಾವ ಒಂದು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರಲ್ಲ, ಆ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದವ್ರು ಏನಾದ್ರು ಪ್ರೂವ್ ಮಾಡಿದ್ರ?